ಮತ್ತೊಮ್ಮೆ ಹೆಚ್ಚಾಗುತ್ತಾ ಹೋಟೆಲ್ ತಿಂಡಿ ತಿನಿಸು ದರ. ಹೋಟೆಲ್ಗಳಲ್ಲಿ ಬಳಸುವ ಗ್ಯಾಸ್ ದರ ಏರದಿದ್ರು ಯಾಕೆ ಹೀಗೆ ಅನ್ನುವಂತ ಪ್ರಶ್ನೆಯನ್ನ ನೀವು ಕೇಳಬಹುದು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಡಿಸ್ಕೌಂಟ್ ಕಡಿತ ಆಗಿದೆ, ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ LPG ಸಿಲಿಂಡರ್ ಅನ್ನು ಪೂರೈಸುವ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಡಿಸ್ಕೌಂಟ್ ಅನ್ನ ಕಟ್ ಮಾಡಿದೆ. ಸೊ ಡಿಸ್ಕೌಂಟ್ ಕಟ್ನಿಂದಾಗಿ ಹೋಟೆಲ್ ನಡೆಸುವವರಿಗೆ ಈಗಾಗಲೇ ಹೊರೆಯಾಗ್ತಾ ಇದೆ. ಇದು ಹೊರೆಯನ್ನ ಸರಿದೂಗಿಸೋದಕ್ಕೆ ಹೋಟೆಲ್ ಮಾಲೀಕರು ಏನ್ ಮಾಡ್ತಾರೆ, ಹೋಟೆಲ್ನ ತಿಂಡಿ ತಿನಿಸುಗಳ ಬೆಲೆಯಲ್ಲಿ ಹೆಚ್ಚಳವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗಾಗಲೇ ರಿಯಾಯಿತಿ ಕಟ್ ಆಗಿದೆ. ಆ ರಿಯಾಯಿತಿ ಕಟ್ ಆಗಿದ್ದನ್ನ ಅದರ ಹೊರೆ ಏನಾದರೂ ಹೋಟೆಲ್ ಮಾಲೀಕರ ಮೇಲೆ ಬೀಳ್ತಾ ಇದೆ. ಹೋಟೆಲ್ಗಳ ಮೇಲೆ ಬಿದ್ದ ಪರಿಣಾಮ ಅದರ ಬರೆಯನ್ನ ಈಗ ಗ್ರಾಹಕರ ಮೇಲೆ ಹಾಕುವಂತಹ ಪ್ರಯತ್ನ, ಅಂದ್ರೆ ತಿಂಡಿ ತಿನಿಸು ದರದ ಬೆಲೆಯಲ್ಲಿ ಏರಿಕೆಯನ್ನ ಮಾಡುವಂತಹ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವಾಲಯದಿಂದ ಪೂರೈಕೆದಾರರಿಗೆ ಈಗಾಗಲೇ ಸೂಚನೆ ಬಂದಿದೆ. ಸಚಿವಾಲಯದ ಸೂಚನೆಯಂತೆಯೇ ಗ್ಯಾಸ್ಗಳಲ್ಲಿ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಡಿಸ್ಕೌಂಟ್ ಕಡಿತ ಆಗಿದ್ದು 19 kg ಗ್ಯಾಸ್ ಸಿಲಿಂಡರ್ ಮೇಲಿನ ಡಿಸ್ಕೌಂಟ್ ಅನ್ನ ಕಟ್ ಮಾಡಲಾಗಿದೆ. ಹೋಟೆಲ್ಗಳಲ್ಲಿ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಬಳಕೆ ಮಾಡ್ತಾರೆ. ಆ ಒಂದು ಕಮರ್ಷಿಯಲ್ ಸಿಲಿಂಡರ್ ಗಳಲ್ಲಿ ಕೊಡುವಂತಹ ಡಿಸ್ಕೌಂಟ್ ನಲ್ಲಿ ಕಟ್ ಮಾಡಿರುವಂತಹ ಪರಿಣಾಮವಾಗಿ ಅದರ ಹೊರೆ ಈಗ ಹೋಟೆಲ್ ಮಾಲೀಕರಿಗೆ ಬೀಳುತ್ತೆ. ಆ ಒಂದು ಹೊರೆಯನ್ನ ತಗ್ಗಿಸೋದಕ್ಕೆ ತಿಂಡಿ ತಿನಿಸುಗಳ ದರವನ್ನ ಏರಿಕೆ ಮಾಡುವಂತಹ ಯೋಜನೆಯನ್ನ ಮಾಡಲಾಗಿದೆ. ಹೋಟೆಲ್ನಲ್ಲಿ ಉಪಯೋಗಿಸುವ ಕಮರ್ಷಿಯಲ್ ಗ್ಯಾಸ್ಗೆ 200 ರಿಂದ 300 ರೂಪಾಯಿ ವಿನಾಯಿತಿ ಕೊಡುತ್ತಿದ್ದರು. ಡಿಸ್ಕೌಂಟ್ ಅಲ್ಲಿ ವಿತರಣೆ ಮಾಡುತ್ತಿದ್ದರು. ಇತ್ತೀಚಿನ ನೋಟಿಫಿಕೇಶನ್ ಪ್ರಕಾರ 3 ಗ್ಯಾಸ್ ಕಂಪನಿಗಳು ಒಡಂಬಡಿಕೆ ಮಾಡಿಕೊಂಡು ಈ ಡಿಸ್ಕೌಂಟ್ ಅನ್ನು ನಿಲ್ಲಿಸಿರುತ್ತಾರೆ. ಇದು ಬಹುದೊಡ್ಡ ಅನ್ಯಾಯ. ಬಹಳಷ್ಟು ಸಣ್ಣ ಪುಟ್ಟ ಹಾಗೂ ಮಧ್ಯಮ ಹೋಟೆಲ್ಗಳಿಗೆ ಇದರಿಂದ ತುಂಬಾ ತೊಂದರೆಯಾಗಲಿದೆ. ಇದೇ ತಿಂಗಳ 19ರಂದು ಬೆಂಗಳೂರು ನಗರದಲ್ಲಿ ಸೌತ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿ ಆದಷ್ಟು ಬೇಗ ಕೇಂದ್ರ ಇಂಧನ ಇಲಾಖೆಯವರನ್ನು ಸಚಿವರನ್ನು ಭೇಟಿಯಾಗಲಿದ್ದೇವೆ. ಯಾವುದೇ ಸಹಕಾರ ಮಾಡದಿದ್ದರೆ ತಕ್ಷಣ ಈ ಹೊಸತಾದ ಆದೇಶವನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಕಾನೂನಿನ ಹೋರಾಟಕ್ಕೆ ಕೂಡ ಹಿಂಜರಿಯುವುದಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು, ಯಾವುದೇ ರೀತಿಯ ಚೇಂಜಸ್ ಆದ್ರೂ, ಯಾವುದೇ ಬದಲಾವಣೆಗಳು ಆದ್ರೂ ಕೂಡ ಅದು ನೇರವಾಗಿ ಅದರ ಹೊರೆ ಅಥವಾ ಅದರ ಎಫೆಕ್ಟ್ ತಟ್ಟೋದು ಜನರ ಮೇಲೆ, ಗ್ರಾಹಕರ ಮೇಲೆ ಅಂತ ಹೇಳಿ ಈಗ ಹೋಟೆಲ್ ಉದ್ಯಮಗಳಿಗೆ ಆಗ್ತಾ ಇರುವಂತಹ ನಷ್ಟವನ್ನು ಭರಿಸೋದಕ್ಕೆ ಇವರು ಗ್ರಾಹಕರ ಮೇಲೆ ಹಾಕುವಂತ ಯೋಚನೆ ಮಾಡಿದಾರಾ? ಈಗಾಗಲೇ ಇದು ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಾ? ನವಿತಾ, ಈ ರೀತಿಯಾದಂತಹ ಸಂಕಟ ಈಗ ಹೋಟೆಲ್ ಉದ್ಯಮಿಗಳಿಗೆ, ಅದರಲ್ಲೂ ಕೂಡ ಹೋಟೆಲ್ ಮಾಲೀಕರಿಗೆ ಈಗ ಆಗ್ತಿರೋದು. ಯಾಕಂದ್ರೆ ಇಲ್ಲಿ ಕಮರ್ಷಿಯಲ್ ಗ್ಯಾಸ್ನ ದರವನ್ನ ಹೆಚ್ಚಳ ಮಾಡಿಲ್ಲ, ಆದ್ರೆ ಅವರಿಗೆ ಪ್ರತಿ ಗ್ಯಾಸ್ಗೂ ಕೂಡ ಕಮರ್ಷಿಯಲ್ ಗ್ಯಾಸ್ಗಳಿಗೆ ರಿಯಾಯಿತಿಯನ್ನ ಕೊಡ್ತಾ ಇದ್ರು. ಅದು ರಿಯಾಯಿತಿ 200 ರಿಂದ 300 ರೂಪಾಯಿವರೆಗೂ ಕೂಡ ಬರ್ತಾ ಇತ್ತು. ಅಂದ್ರೆ 50 ಕಮರ್ಷಿಯಲ್ ಗ್ಯಾಸ್ ಅನ್ನ ತೆಗೆದುಕೊಂಡ್ರೆ ಒಂದಷ್ಟು ರಿಯಾಯಿತಿ, ಇನ್ನು 100 ಕಮರ್ಷಿಯಲ್ ಗ್ಯಾಸ್ ಅನ್ನ ತೆಗೆದುಕೊಂಡ್ರೆ ಮತ್ತೊಂದು ರೀತಿಯಾದಂತ ರಿಯಾಯಿತಿಯನ್ನು ಕೊಡ್ತಾ ಇದ್ರು. ಇದು 200 ರಿಂದ 300 ರೂಪಾಯಿವರೆಗೂ ಪ್ರತಿ ಗ್ಯಾಸ್ ಮೇಲೂ ಕೂಡ ರಿಯಾಯಿತಿಯನ್ನು ಕೊಡ್ತಾ ಇದ್ರು. ಈ ಎಲ್ಲ ರಿಯಾಯಿತಿಗಳನ್ನ ಕಳೆದ 8ನೇ ತಾರೀಕಿಂದನೇ ಎಲ್ಲವನ್ನು ಕೂಡ ತೆಗೆದಿದ್ದಾರೆ. ಇದರಿಂದಾಗಿ ಬಹಳಷ್ಟು ಸಂಕಷ್ಟ ಆಗ್ತಾ ಇರೋದು ಸಹಜವಾಗಿ ಹೋಟೆಲ್ ಮಾಲೀಕರಿಗೆ. ಈಗ ಹೋಟೆಲ್ ಮಾಲೀಕರು ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಘದ ಸಭೆಯಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಆಗಿದೆ. ನಮಗೆ ಪ್ರತಿದಿನ 5 ಗ್ಯಾಸ್ ಸಿಲಿಂಡರ್ಗಳನ್ನ ಬಳಸಿದ್ರೆ ಅಲ್ಲಿ 1 ರಿಂದ 1,500ವರೆಗೂ ಕೂಡ ನಮಗೆ ನಷ್ಟ ಆಗುತ್ತೆ. ಇದನ್ನ ಹೇಗೆ ನಾವು ಭರಿಸಬೇಕು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇದು ಸಹಜವಾಗಿ ಇಂಪ್ಯಾಕ್ಟ್ ಆಗೋದು ಜನರಿಗೆ, ಗ್ರಾಹಕರಿಗೆ. ಯಾಕಂದ್ರೆ ಈಗಲೇ ಬೆಲೆ ಬಿಸಿ ಏರಿಕೆಯಿಂದ ಸಾಕಷ್ಟು ರೀತಿ ಬಂದಿದ್ದಾರೆ. ಈಗ ಮತ್ತೊಂದು ಹೋಟೆಲ್ ತಿಂಡಿ ತಿನಿಸುಗಳ ದರ ಹೆಚ್ಚಳ ಆಗುತ್ತಾ ಅನ್ನುವಂತ ಭಯ ಮತ್ತು ಆತಂಕನೂ ಕೂಡ ಕಾಡ್ತಾ ಇದೆ. ಆದ್ರೆ ಒಂದ್ ವೇಳೆ ಏನಾದ್ರೂ ದರ ಹೆಚ್ಚಳ ಮಾಡಿದ್ರೆ ಜನರು, ಗ್ರಾಹಕರು ಕೂಡ ಹೋಟೆಲ್ಗೆ ಬರೋದು ಕೂಡ ಕಡಿಮೆ ಆಗುತ್ತೆ. ಇದು ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಈ ಬಗ್ಗೆ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೀವಿ. ಕೂಡಲೇ ರಿಯಾಯಿತಿ ದರವನ್ನ ಏಕಾಏಕಿಯಾಗಿ ಬಂದ್ ಏನ್ ಮಾಡಿದಿರಿ ಅದನ್ನ ದಯಮಾಡಿ ಹಿಂಪಡಿಬೇಕು ಅಂತ ಹೇಳಿ ಮನವಿ ಮಾಡ್ಕೋತೀವಿ. ಒಂದು ವೇಳೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಏನಾದ್ರೂ ಒಪ್ಪದೇ ಇದ್ರೆ ಆಗ ನಾವು ಮತ್ತೊಂದು ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ, ಆ ರೀತಿಯಾದಂತ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದು ಇಂಪ್ಯಾಕ್ಟ್ ಆಗೋದು, ಪರಿಣಾಮ ಬೀರೋದು ಗ್ರಾಹಕರಿಗೆ, ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ. ಸೊ ಈ ರೀತಿ ಆಗದೇ ರೀತಿಯಾಗಿ
ಮೊದಲ ಹಂತದಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನ ಹೋಟೆಲ್ ಮಾಲೀಕರ ಸಂಘ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದರೆ, ಒಂದ್ ವೇಳೆ ಆ ರೀತಿ ಏನಾದ್ರೂ ಆಗದೆ ಇದ್ರೆ, ರಾಜ್ಯ ಸರ್ಕಾರ ಏನಾದ್ರೂ ಒಪ್ಪದೇ ಇದ್ರೆ ಕೇಂದ್ರ ಸರ್ಕಾರನೂ ಕೂಡ, ಯಾಕಂದ್ರೆ ಗ್ಯಾಸ್ ಏಜೆನ್ಸಿಗಳು ಏನಾದ್ರೂ ರಿಯಾಯಿತಿಯನ್ನ ಮತ್ತೆ ವಾಪಸ್ ಏನಾದ್ರೂ ಕೊಟ್ರೆ ದರ ಏರಿಕೆ ಆಗೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಗ್ಯಾಸ್ ಏಜೆನ್ಸಿ ಮೂಲಕ ಮತ್ತೆ ರಿಯಾಯಿತಿಯನ್ನ ಇದೇ ರೀತಿಯಾಗಿ ತಡೆದ್ರೆ ಅಥವಾ ಸ್ಟಾಪ್ ಮಾಡಿದ್ರೆ, ಸೊ ಆವಾಗ ಅನಿವಾರ್ಯವಾಗಿ ನಾವು ದರ ಏರಿಕೆಯನ್ನ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮತ್ತು ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘ. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.